ಸರ್ ಏನಂತಂದ್ರೆ ಈ ಒಂದು ವೆಹಿಕಲ್ EMI ಅವೈಲೇಬಲ್ ಇದೆ ಸರ್. ಸರ್ EMI ಇದೆ, ಬಜಾಜ್ ಅಲ್ಲಿ ಆಗತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಹೇಗಿರುತ್ತೆ, ಸಿಬಿಲ್ ಸ್ಕೋರ್ ಮೇಲೆ ಲೋನ್ ಆಗೋದು ಆಕ್ಚುಲಿ. ನಿಮ್ಮ ಇದು ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಬಜಾಜ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸರ್ ಈಗ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಹಾಕ್ಬೇಕು ಸರ್? ಜೀರೋನು ಮಾಡ್ಕೊಡ್ಬೋದು, ಅಥವಾ ಮಿನಿಮಮ್ 5,000 ಇದ್ರೂ ಸಾಕು, 5,000 ಲೋನ್ ಮಾಡ್ಕೊಡ್ತೇವೆ. ಸರ್ ಇವಾಗ ಇದು ಸ್ಟಾರ್ಟಿಂಗ್ ರೇಂಜ್ ಎಷ್ಟು ಈ ಸ್ಕೂಟರ್ ಪ್ರೈಸ್? ಸ್ಟಾರ್ಟಿಂಗ್ ರೇಂಜ್ ಈ ಗಾಡಿ ಬಂದು 30,000 ಇದೆ ಸ್ಟಾರ್ಟಿಂಗ್ ಪ್ರೈಸ್. 30,000 40 to 60 ಕಿಲೋಮೀಟರ್ ಮೈಲೇಜ್ ರೇಂಜ್ ಕೊಡ್ತೀವಿ. ಬಟ್ ನಿಮ್ಗೆ GST ಇದು ಎಕ್ಸ್ಟ್ರಾ ಆಗುತ್ತೆ, ಅಕ್ಸೆಸರೀಸ್ GST ಎಕ್ಸ್ಟ್ರಾ ಆಗುತ್ತೆ. 30,000ಕ್ಕೆ ಕೊಡಿ ಅಂತಂದ್ರೆ 30,000ಕ್ಕೆ ಇದೆ ಬೇಸಿಕ್ ಪ್ರೈಸ್, ಅದಕ್ಕೆ GST ಮತ್ತೆ ಅಕ್ಸೆಸರೀಸ್ ಎಕ್ಸ್ಟ್ರಾ ಆಗುತ್ತೆ. ಸರ್ ಈ ಪರ್ಟಿಕ್ಯುಲರ್ ಮಾಡೆಲ್ ಇದು 33,000 ಆಗುತ್ತೆ ಬೇಸಿಕ್ ಪ್ರೈಸ್. ಅದೇ ತರ 40 to 60 ಕಿಲೋಮೀಟರ್ ಮೈಲೇಜ್ ಹೋಗುತ್ತೆ. ಇದು ಅಷ್ಟೇ, ನಿಮ್ಗೆ GST ಮತ್ತೆ ಅಕ್ಸೆಸರೀಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್, ಇವಾಗ ಕೊನೆಯದಾಗಿರೋ ಕ್ವಶನ್ ಏನಂತಂದ್ರೆ ಸರ್, ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ಯಾವ್ದಾರ ರಿಕ್ವೈರ್ಮೆಂಟ್ ಇದ್ರೆ ನಿಮಗೆ ಫೋನ್ ಮಾಡ್ಬೋದಾ ಸರ್? ಎಸ್ ಸರ್, ಖಂಡಿತ ಮಾಡ್ತೀರಿ, ಗೈಡ್ ಮಾಡ್ತೀರಿ. ಓಕೆ ಮತ್ತೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಯಾವುದೇ ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದು ಹೇಳಿದಿರಿ ಅಂದ್ರೆ ಅವರಿಗೆ ಒಂದು ಲೇಡೀಸ್ ಡ್ರೆಸ್ ಉಚಿತವಾಗಿ ಹಾಕೊಡ್ತೀರಿ ಸರ್. ಹೌದು. ಸೊ ಸರ್, ನೀವು ಗೆಳೆಯರು ಒಂದು ಅರ್ಥ ಮಾಡ್ಕೋಬೇಕು, ಏನು ಅಂತಂದ್ರೆ ಕಡಿಮೆ ಬಜೆಟ್ ಸ್ಕೂಟರ್ ಇರೋ ಕಾರಣ ಇವ್ರಿಗೇನು ಮಾರ್ಜಿನ್ ಕೂಡ ಕಡಿಮೆ ಬೆಲೆ ಇರುತ್ತೆ. ಉದ್ದೇಶ